ಹಲೋ, ನಮಸ್ತೆ. ಪ್ರಕೃತಿಯ ಸೊಬಗು ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ. ವೀಕ್ಷಕರೇ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಈ ಟೊಮೆಟೊವನ್ನು ಬಹಳಷ್ಟು ದಿನ ಹಾಳಾಗದಂತೆ ನಾವು ಯಾವ ರೀತಿ ಇದನ್ನು ಇಡಬಹುದು ಎಂಬುದನ್ನು ನಾನು ಈ ವಿಡಿಯೋದಲ್ಲಿ ತೋರಿಸ್ತೇನೆ. ವೀಕ್ಷಕರೇ, ವಿಡಿಯೋ ಪೂರ್ತಿಯಾಗಿ ನೋಡಿದಾಗ ಮಾತ್ರ ನಿಮಗೆ ಇದನ್ನು ಯಾವ ರೀತಿ ನಾನು ಈ ಟೊಮೆಟೊವನ್ನು ಹಾಳಾಗದಂತೆ ಇಡಬಹುದು ಎಂಬುದನ್ನು ನಿಮಗೆ ತಿಳಿಯಬಹುದು. ವೀಕ್ಷಕರೇ, ಈ ರೀತಿ ನಾನು 4-5 ಟೊಮೆಟೊಗಳನ್ನು ತೆಗೆದುಕೊಂಡಿರುತ್ತೇನೆ. ಇದನ್ನು ಚೆನ್ನಾಗಿ ನೀರಿನಲ್ಲಿ ತೊಳೆಯಬೇಕು. ನೋಡಿ, ನಾನು ಯಾವ ರೀತಿ ಇದನ್ನು ಉಜ್ಜಿ ತೊಳೆಯುತ್ತೇನೆ ಎಂಬುದನ್ನು ಈ ವಿಡಿಯೋದಲ್ಲಿ ನೀವು ನೋಡ್ತೀರಾ. ಎಷ್ಟು ಚೆನ್ನಾಗಿ ನಾವು ತೊಳೆಯುತ್ತೇವೋ ಅಷ್ಟು ಒಳ್ಳೆಯದು. ನೋಡಿ, ಈ ರೀತಿ ನೀರಿನಲ್ಲಿ ಹಾಕಿ ಈ ಟೊಮೆಟೊವನ್ನು ಉಜ್ಜಿ ತೊಳೆಯಬೇಕು. ಇದರಲ್ಲಿರುವಂತಹ ಯಾವುದೇ ರೀತಿಯ ಜಿಡ್ಡು ಅಂಶ ಇದ್ದರೆ ಈ ರೀತಿ ನೀರಿನಲ್ಲಿ ತೊಳೆದು ಅದು ಹೋಗಬೇಕು. ನೋಡಿ ವೀಕ್ಷಕರೇ, ಹೀಗೆ ತೊಳೆದಂತಹ ಈ ಟೊಮೆಟೊವನ್ನು ನಾನು ಒಂದು ಕಾಟನ್ ಬಟ್ಟೆಯಲ್ಲಿ ಅದನ್ನು ಉಜ್ಜಿ, ಅಂದರೆ ಆ ಟೊಮೆಟೊದಲ್ಲಿ ಇದ್ದಂತಹ ನೀರಿನ ಅಂಶವನ್ನು ಚೆನ್ನಾಗಿ ಈ ಬಟ್ಟೆಯಲ್ಲಿ ಒರೆಸಬೇಕು. ನೋಡಿ, ಈ ರೀತಿ ಕಾಟನ್ ಬಟ್ಟೆಯಲ್ಲಿ ಪ್ರತಿಯೊಂದು ಟೊಮೆಟೊವನ್ನು, ಅಂದರೆ ಅದರಲ್ಲಿರುವಂತಹ ನೀರಿನ ಅಂಶವನ್ನು ಉಜ್ಜಿ ತೆಗೆಯುತ್ತಾ ಇದ್ದೇನೆ. ಯಾಕೆಂತ ಹೇಳಿದರೆ ಈ ಟೊಮೆಟೊದಲ್ಲಿ ಯಾವುದೇ ರೀತಿಯ ನೀರಿನ ಅಂಶ ಇರಬಾರದು. ಈ ರೀತಿ ಪ್ರತಿಯೊಂದು ಟೊಮೆಟೊವನ್ನು ಚೆನ್ನಾಗಿ ಉಜ್ಜಿ ಇಟ್ಟರೆ ಮಾತ್ರ ಟೊಮೆಟೊ ಹಾಳಾಗದಂತೆ ನಾವು ಶೇಖರಣೆ ಮಾಡಿ ಇಡಬಹುದು. ನೋಡಿ, ಈ ರೀತಿ ಆದ ಮೇಲೆ ನಾನು ಏನು ಮಾಡ್ತೇನೆ ಎಂಬುದನ್ನು ನೀವು ಈ ವಿಡಿಯೋದಲ್ಲಿ ನೋಡಿ. ನಾನು ಚೆನ್ನಾಗಿ, ಅಂದರೆ ಅದರಲ್ಲಿ ಯಾವುದೇ ನೀರಿನ ಅಂಶ ಇರಬಾರದು. ಹೀಗೆ ನಮಗೆ ಮೇನ್ ಬೇಕಾದ್ದು ಇದೆ, ಟೊಮೆಟೊದಲ್ಲಿ ಅಂದರೆ ಅದರ ಸಿಪ್ಪೆಯಲ್ಲಿ ಯಾವುದೇ ನೀರಿನ ಅಂಶ ಇರಬಾರದು. ನೋಡಿ, ಒಂದು ಬೌಲನ್ನು ನಿಮಗೆ ತೋರಿಸ್ತಾ ಇದ್ದೇನೆ. ಇದು ಒಂದು ಗ್ಲಾಸಿನ ಬೌಲ್. ನೋಡಿ, ಈ ರೀತಿಯ ಗ್ಲಾಸಿನ ಬೌಲ್ ಇದ್ದಂತಾದರೆ ಬಹಳ ಒಳ್ಳೆಯದು. ನೋಡಿ, ಅದರ ಮುಚ್ಚಳ ನೋಡಿ. ಇದು ಈ ಮುಚ್ಚಳ ಇದಕ್ಕೆ ಗಟ್ಟಿಯಾಗಿ ಗಾಳಿ ಒಳಗೆ ಹೋಗದಂತೆ ಫುಲ್ ಕವರ್ ಆಗಿ ನಿಲ್ಲುವಂಥ ಅದರ ಮುಚ್ಚಳ ನೋಡಿ. ಈ ರೀತಿಯ ಗ್ಲಾಸಿನ ಬೌಲ್ ಇದ್ದಂತಾದರೆ ಬಹಳ ಒಳ್ಳೆಯದು. ನೋಡಿ, ನಾನು ತದನಂತರ ಅದರ ಮೇಲಿನ ಭಾಗವನ್ನು ಚೂರಿಯಲ್ಲಿ ಕತ್ತರಿಸ್ತಾ ಇದ್ದೇನೆ. ನೋಡಿ, ಈ ರೀತಿ ಮೇಲಿನ ಭಾಗವನ್ನು ಕತ್ತರಿಸಿ ಈ ಟೊಮೆಟೊವನ್ನು 4 ಭಾಗಗಳನ್ನಾಗಿ ಮಾಡ್ತೇನೆ. ನೋಡಿ, ಈ ರೀತಿ 4 ಭಾಗಗಳನ್ನಾಗಿ ಮಾಡಬೇಕಾಗುತ್ತದೆ. ವೀಕ್ಷಕರೇ, ನಾನೀಗ ನಿಮಗೆ ತೋರಿಸಲು ಮಾತ್ರ ಈ ಒಂದು ಟೊಮೆಟೊವನ್ನು ಸ್ಲೈಡ್ಸ್ ಮಾಡಿ ಇಟ್ಟಿದ್ದೇನೆ. ನೋಡಿ, ಈ ರೀತಿ 4 ಭಾಗವನ್ನು ಮಾಡಿ ನಂತರ ಏನು ಮಾಡಬೇಕೆಂಬುದನ್ನು ನಾನು ನಿಮಗೆ ಹೇಳ್ತೇನೆ. ನೋಡಿ ವೀಕ್ಷಕರೇ, ಈ ಟೊಮೆಟೊದ 4 ಭಾಗವನ್ನು ತೆಗೆದುಕೊಂಡಿದ್ದೇನೆ. ಇದನ್ನು ಒಂದು ಟಿಶ್ಯೂ ಪೇಪರನ್ನು ತಗೊಂಡಿದ್ದೇನೆ. ನಂತರ ಈ ಗ್ಲಾಸಿನ ಬೌಲಿಗೆ ಅದರ ಅಡಿಭಾಗದಲ್ಲಿ ಇಟ್ಟು, ನೋಡಿ, ಈ ರೀತಿ ಒಂದಕ್ಕೊಂದು ತಾಗದೆ, ಅಂದರೆ ಮೇಲ್ಭಾಗದಲ್ಲಿ ಇಡಬಾರದು, ಸೈಡಲ್ಲಿ ಒಂದಕ್ಕೊಂದು ತಾಗದೆ ಈ ರೀತಿ ಈ ಬೌಲಲ್ಲಿ ಜೋಡಿಸಿ ಇಡಬೇಕು. ನೋಡಿ, ಈ ರೀತಿ ಇಟ್ಟ ಮೇಲೆ ಅದರ ಮೇಲ್ಭಾಗದಲ್ಲಿ ಕೂಡ ಒಂದು ಟಿಶ್ಯೂ ಪೇಪರನ್ನು ಇಡಬೇಕು. ನೋಡಿ, ಈ ರೀತಿ ಟಿಶ್ಯೂ ಪೇಪರನ್ನಿಟ್ಟು ಮುಚ್ಚಳವನ್ನು ಭದ್ರವಾಗಿ ಮುಚ್ಚಬೇಕು. ನೋಡಿ, ಇದು ನನಗೆ ಆದಂಥ ಅನುಭವವನ್ನು ಹೇಳ್ತೇನೆ. ಈ ರೀತಿ ಮಾಡಿರುವುದರಿಂದ ನಾನು ತಿಂಗಳುಗಟ್ಟಲೆ, ಅಂದರೆ ಬಹಳಷ್ಟು ದಿನಗಳು ಈ ಟೊಮೆಟೊ ಹಾಳಾಗದಂತೆ ನಾನು ಇದನ್ನು ಶೇಖರಣೆ ಮಾಡಿ ಇಟ್ಟಿರುತ್ತೇನೆ. ಇದನ್ನು ನಾವು ಫ್ರೀಝರಲ್ಲಿ ಇಡಬೇಕಾಗುತ್ತದೆ. ಫ್ರಿಜ್ಜಿನ ಕೆಳಭಾಗದಲ್ಲಿ ಅಲ್ಲ, ಫ್ರೀಝರಲ್ಲಿ ಈ ಒಂದು
ಗ್ಲಾಸಿನ ಬೌಲನ್ನು ಇಟ್ಟು ಬಹಳಷ್ಟು ದಿನ ಏನು ಹಾಳಾಗದಂತೆ ಈ ಟೊಮೆಟೊವನ್ನು ಶೇಖರಣೆ ಮಾಡಿಡಬಹುದು. ಒಂದು ವೇಳೆ ನಿಮ್ಮಲ್ಲಿ ಇಂತಹ ಗ್ಲಾಸಿನ ಬೌಲ್ ಇಲ್ಲಂತಾದರೆ ಈ ರೀತಿ ಪ್ಲಾಸ್ಟಿಕ್ ಡಬ್ಬ, ಅಂದರೆ ಹೆಚ್ಚಾಗಿ ಐಸ್ ಕ್ರೀಮ್ ಇದು ಸಿಗ್ಬೋದು ಅಥವಾ ಯಾವುದೇ ರೀತಿಯ ಅಂಗಡಿಗಳಲ್ಲಿ ತಿಂಡಿ ತಿನಿಸುಗಳನ್ನು ಈ ರೀತಿ ಬೌಲುಗಳಲ್ಲಿ ಕೊಟ್ಟಿರ್ತಾರೆ. ಈ ರೀತಿಯ ಪ್ಲಾಸ್ಟಿಕ್ ಪ್ಯಾಕನ್ನು ಕೂಡ ಉಪಯೋಗಿಸಿ, ಅಂದರೆ ಈ ರೀತಿ ಅದರೊಳಗಡೆ ಟಿಶ್ಯೂ ಪೇಪರ್ನಿಟ್ಟು ಅದೇ ರೀತಿ ಅಂದರೆ ಕಟ್ ಮಾಡಿದಂತಹ ಟೊಮೆಟೊವನ್ನು ಫ್ರೀಝರಲ್ಲಿ ಇಟ್ಟರೆ ಇದು ಕೂಡ ಒಳ್ಳೆಯ ಟ್ರಿಕ್ಸ್ ಆಗಿದೆ. ನೋಡಿ ವೀಕ್ಷಕರೇ, ಈ ರೀತಿಯ ಟ್ರಿಕ್ಸ್ ಅಲ್ಲದೆ ಇನ್ನೊಂದು ನೋಡಿ, ಈ ರೀತಿ ಅಂದರೆ ಜಿಪ್ ಇರುವಂತಹ ಒಂದು ಪ್ಲಾಸ್ಟಿಕ್ ಕವರ್. ಸಾಧಾರಣವಾಗಿ ಹೆಚ್ಚಿನವರು ಇದನ್ನು ನೋಡಿರುತ್ತೀರಾ. ಈ ರೀತಿಯ ಜಿಪ್ ಇರುವಂತಹ ಪ್ಲಾಸ್ಟಿಕ್ ಕವರ್ ನಿಮ್ಮಲ್ಲಿ ಇದ್ದಂತಾದರೆ ಆ ಕಟ್ ಮಾಡಿದಂತಹ ಟೊಮೆಟೊವನ್ನು ಇದರ ಒಳಗೆ ಇಟ್ಟು ಈ ರೀತಿ ಕೂಡ ಟೊಮೆಟೊವನ್ನು ಹಾಳಾಗದಂತೆ ಶೇಖರಿಸಬಹುದು. ಆದರೆ ಎಲ್ಲದಕ್ಕಿಂತ ಒಳ್ಳೆಯದು ನಾವು ಆ ಗ್ಲಾಸಿನ ಬೌಲಲ್ಲಿ ಇಡುವಂಥ ಮೆಥಡ್ ಬಹಳ ಒಳ್ಳೆಯದು. ಇದು ನನಗೆ ಆದಂಥ ಅನುಭವವನ್ನು ನಾನು ಈ ವಿಡಿಯೋದಲ್ಲಿ ಹಂಚಿರುತ್ತೇನೆ. ವೀಕ್ಷಕರೇ, ನಿಮಗೆ ಈ ವಿಡಿಯೋ ಲೈಕ್ ಆದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡದವರು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.